ವೆಲ್ಕಮ್ ಬ್ಯಾಕ್ ಟು ಒನ್ ವರ್ ಲಾಗ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇವತ್ತು ಮಾರ್ನಿಂಗ್ ಎದ್ದು ಸ್ವಲ್ಪ ಸಂಡೇ ಅಲ್ವಾ, ಲೇಟಾಗಿ ಎದ್ದು ಆ್ಯಂಡ್ ನೀರು ಕುಡಿದು ಚಹಾ ಕುಡಿದು ಮತ್ತು ಸ್ವಲ್ಪ ಕೆಲವೊಂದಷ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಎತ್ತಿ ತುರುಪು ಕಟ್ಕೊಂಡ್ಬಿಡ್ತೀನಿ. ಯಾಕೆ ಗೊತ್ತಾ, ಇವತ್ತು ಫುಲ್ ಬೆಳಗ್ಗೆ ಎದ್ದಾಗಿಂತ ಸಕ್ಕ ಶೆಕೆ ಅನ್ನಿಸ್ತಾ ಇದೆ. ಸೊ ನಮ್ಮ ಮೇಡಮ್ ಎದ್ದಿದ್ದಾರೆ, ಮಲಗಿದ್ದಾಳೆ ಅಂತ ಹಾಕಿದರೆ ಎದ್ದಿದ್ದಾಳೆ. ಸೊ ನೋಡಿ ಆಟ ಆಡ್ತಿದ್ದಾಳೆ. ಉಂಡು ಮರಿದು ಆಲ್ರೆಡಿ ಒನ್ ಟೈಮ್ ನಿದ್ದೆ ಆಯಿತು. ಇವಾಗ ಎದ್ದು ಬೊಳ್ಳು ಹಿಂಗೆ ಚೀಪ್ಕೊಂಡಿದ್ದಾಳೆ. ಸೊ ಅವಳು ಏನಾದರೂ ಹಿಂಗೆ ಅನ್ಕೊಂತಿದ್ದಾಳೆ ಅಂತಂದರೆ ಅವಳಿಗೆ ಹಸುವಾಗಿದೆ ಅಂತ ಹೇಳಿ ಅರ್ಥ. ಸೊ ಪುಟಾಣಿ ಅರ್ಧ ಬೆಡ್ಶೀಟ್ನ ಮುಖದ ಮೇಲೆ ಹಾಕೊಂಡು ತುಂಟಿ. ಆ್ಯಂಡ್ ಇವಾಗ ಮಿಟ್ಟು ಅಳ್ತಾ ಇದ್ದಾಳೆ, ಅವಳಿಗೆ ಅವರಪ್ಪ ಫ್ರೆಶ್ ಮಾಡ್ತಿದ್ದಾರಲ್ಲ. ಸೊ ಹಾಗಾಗಿ ಸೊ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಫುಲ್ ಸಾಕತ್ತ ಇರುತ್ತೆ ಲಾಗ್ ಮಾತ್ರ. ಯಾಕೆ ಮಿಟ್ಟು ಆ್ಯಂಡ್ ಏನು ಗೊತ್ತಾ, ಯಾವಾಗಲೂ ವಿಡಿಯೋ ಶೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೆ. ಬಟ್ ಇವತ್ತು ಅನ್ನಿಸ್ತು ನಾನು ಮಾತಾಡ್ತಾ ಲಾಗ್ ಮಾಡೋಣ. ಎಲ್ಲರೂ ಹೆಂಗೂ ಇಷ್ಟಪಡ್ತಾ ಇದ್ದೀರಲ್ಲ, ಸೊ ಇದನ್ನು ಕೂಡ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡು. ಸೊ ಇವತ್ತು ಮಾತ್ರ ಸಖತ್ ಪ್ರಾಡಕ್ಟಿವ್ ಡೇ ಅಂತ ಹೇಳ್ಬೋದು. ತುಂಬ ಕೆಲಸ ಇದೆ. ಆ ಕೆಲಸಗಳ ನಡುವೆ ಮತ್ತೆ ಎಡಿಟಿಂಗ್ ಯಾಕೆ ಅಂತ ಹೇಳಿ ಹೀಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಲಾಗ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೀರಿಯಸ್ಲಿ ತುಂಬ ಇಷ್ಟ ಆಗುತ್ತೆ. ಮೇ ಬಿ ಹಂಗೆ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಮಕ್ಕಳ ಜೊತೆ, ಜೈಂಟ್ ಜೊತೆ, ಸ್ವಲ್ಪ ಪಾಪು ಜೊತೆ ಪ್ರಾಡಕ್ಟಿವ್ ಡೇ ಇವತ್ತಿರುತ್ತೆ. ಯಾಕಂದರೆ ನಂದು ಕೆಲವೊಂದಷ್ಟು ವಿಡಿಯೋ ಶೂಟ್ ಮಾಡೋದು ಇದೆ, ಅದನ್ನು ಮಾಡ್ಕೋಬೇಕು. ಹೆಲ್ಪಿಗೋಸ್ಕರ ಜಯಂತ್ ಇದ್ದಾರೆ ಅಂತ ಅಂದ್ಕೊಂಡು. ಸೊ ನನಗೆ ಜಯಂತ್ ಜೊತೆ ಇದ್ದಾರೆ ಹೆಲ್ಪಿಗೆ ಅಂತಂದಾಗ ಅದೇನೋ ಸಖತ್ ಖುಷಿ, ಅದೇನೋ ಸಖತ್ತು ಎನರ್ಜಿ ಇರ್ತಾರಲ್ಲ ಹೆಲ್ಪ್ಗೆ ಅಂತೇಳಿ. ಸೊ ತಡ ಮಾಡೋದು ಬೇಡ, ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಏನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಹಾಗೆ ಇವತ್ತು ಜಯಂತ್ ಕೂಡ ಲಾಗಲ್ಲಿ ಮಾತಾಡ್ತಿದ್ದಾರೆ. ಸೊ ಅದು ತುಂಬ ಸ್ಪೆಷಲ್, ನನಗೆ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲಾಗ್ ಕೂಡ ಇಷ್ಟ ಆಗುತ್ತೆ ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ, ಬಿಕಾಸ್ ನಿಮ್ಮಿಂದ 10 ಜನಕ್ಕೆ ನನ್ನ ಚಾನಲ್ ಪರಿಚಯ ಆಗುತ್ತೆ. ಹಾಗೆ ನಿಮ್ಮ ಒಪಿನಿಯನ್ಸ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಸೊ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಆಮಗುಂಡಿ ಅವಳಿಗೆ ಬೇಕೀಗ ಹಾಲು. ಅವರು ರೆಡಿ ಆಗ್ರೋ, ಫ್ರೆಶ್ ಆಗ್ರೋ ಅಂತಂದರೆ ಹೋಗಿ ಹೊರಗಡೆ ಆಟಾಡ್ತಿದ್ದಾರೆ. ಬರ್ರಿ ಒಳಗೆ ಬರ್ರಿ ಇಬ್ರು. ಹಾಯ್ ಮಾಡಿಬಿಟ್ಟು ಹಾಯ್ ಮಾಡಲ್ಲ. ಸರಿ, ನೀವಿಬ್ರು ಇವಾಗ ಏನು ಮಾಡ್ಬೇಕಂತಂದರೆ ಪಪ್ಪ ಜೊತೆ ಹೋಗಿ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀಟಾಗಿ ರೆಡಿ ಆಗಬೇಕು. ಇಲ್ಲಾಂದರೆ ಲಾಗಲ್ಲಿ ನಿಮ್ಮನ್ನು ತೋರಿಸಲ್ಲ ಮಾಡ್ತೀರಾ? ಹಾಗೆ ಮಿಟ್ಟುದು ಡ್ರೆಸ್ಸಸ್ ಎಲ್ಲ ಇವತ್ತು ಡಿಕಲರಿಂಗ್ ಮಾಡಬೇಕು. ನಾನು ಮಾಡ್ಕೊಳಕ್ಕಾಗಿಲ್ಲ, ಇನ್ನೂ ಎಷ್ಟೊಂದಿದೆ. ಸೊ ಈ ಕಡೆ ಎಲ್ಲ ಆಗೇ ಇಟ್ಟಿದ್ದೀನಿ. ಈ ಕಡೆದೆಲ್ಲ ನನ್ನ ಬಟ್ಟೆ ಇದೆ, ಮಾಡ್ಕೋಬೇಕು, ಡಿಕ್ಲಟರ್ ಮಾಡ್ಕೋಬೇಕು. ಸೊ ಅವಳಿಗೂ ಅಷ್ಟೇ, ಮಿಂಚು ಆಲ್ರೆಡಿ ಅವಳಿಗೋಸ್ಕರ ತಂದೆ ಒಂದು 2-3 ಜೊತೆ ಆಗ್ತಾ ಇಲ್ಲ. ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ದೀನಿ ಅಲ್ವಾ. ಆಮೇಲೆ ಇದು ಏನು ಗೊತ್ತಾ, ಅಬ್ಬಾ ಇಲ್ಲೊಂದು 2 ರೋ ಕಾಣಿಸ್ತಾ ಇದೆ ನಿಮಗೆ. ಇದು ಏನು ಅಂತಂದರೆ ಆ್ಯಕ್ಚುಲಿ ಪಾಪು ಹೊಟ್ಟೆಲಿದ್ದಾಗ ನಾನು ತೆಗೆದಿಟ್ಟಿರೋ ಅಂಥ ಬಟ್ಟೆ. ಇವಾಗ ಆಗಬಹುದು, ಆಗದೇ ಇರ್ಬೋದು, ಕೆಲವೊಂದಷ್ಟು ಆಗಲ್ಲ. ಇದಿಷ್ಟು ಕೂಡ ಹೊಟ್ಟೆ ಮತ್ತು ಬ್ರೆಸ್ಟ್ ಫೀಡಿಂಗಿಗೆ ಸೂಟಬಲ್ ಆಗದೇ ಇರೋವಂಥ ಡ್ರೆಸ್ಗಳು, ಅದಕ್ಕೆ ಹಿಂಗೆ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಏನು ಅಂತಂದರೆ ಸೂಟಬಲ್ ಆಗೋವಂಥ ಡ್ರೆಸ್ಗಳು. ಇದನ್ನು ಅಷ್ಟೇ ಡೈಲಿ ಯೂಸು. ಎಷ್ಟು ಹಿಂಗೆ ಇಟ್ಕೊಂಡಿದ್ದೀನಿ ಅಂತಂದರೆ ಸಮ್ಟೈಮ್ಸ್ ಏನು ಮಾಡ್ತೀನಿ ಅಂತಂದರೆ ಮಡಚಿ ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ, ಅದಕ್ಕೆ ಈ ಥರ ಆಗಿರೋದು. ಸೊ ನಂದು ಐಡಿಯಾ ಏನು ಅಂತಂದರೆ ಕೆಲವೊಂದಷ್ಟು ಬಾಕ್ಸಸ್ ಬರುತ್ತಲ್ಲ, ಆರ್ಗನೈಸೇಷನ್ ಬಾಕ್ಸಸ್, ಅದೆಲ್ಲ ತಂದು ಮಾಡ್ಕೋಬೇಕು ಅಂತೇಳಿ. ಇನ್ನೂ ಸಾಕಷ್ಟು ಟೈಮ್ ಹಿಡಿಯುತ್ತೆ ಅದಕ್ಕೆಲ್ಲ. ನಮ್ಮ ಸಾಹೇಬ್ರು ಆಲ್ರೆಡಿ ಅವ್ನ ಬಟ್ಟೆ ಅವ್ನು ಮಾಡಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡ್ದ. ಇದಷ್ಟೇ ಅಲ್ಲ ಚಿಟಿ, ಆಗ ಡ್ರೆಸ್ ಬೀರಲ್ಲಿ ನಿಮ್ಮ ಬಟ್ಟೆ ಇದಾವಲ್ಲ ಅವನ್ನೆಲ್ಲ ತಂದು ಇವತ್ತೇನು ಮಾಡಬೇಕಂದ್ರೆ ಪಾಪುಗೆ ಯಾವ ಆಗ್ತಾವೋ ಅದ್ರಲ್ಲಿ ತೆಗೆದಿಕ್ಬೇಕು. ಒಂದು ಡೌಟ್ ಇದೆ, ಕ್ಲಿಯರ್ ಮಾಡೋಣ. ಏನು ಹೇಳು? ಗಂಡು ಮಗು ಹುಟ್ಟಿದ್ರೆ ಸಣ್ಣವೆಲ್ಲ ಬಟ್ಟೆಗಳು ಪಾಪು ಇರೋ 3ಕ್ಕೆ ಸಾಕಾಗೋಯ್ತು. ಇನ್ನೊಂದು ಪಾಪುನ ಕೈ ಎತ್ತಿ ಮುಗಿಬೇಕು, ಬೇಡವೇ ಬೇಡ. ಸೊ ಇವಾಗೇನು ನಿನ್ನ ಬಟ್ಟೆ ಇದೆ ಅಲ್ಲ, ಅದನ್ನ ಮಿಟ್ಟು ಮತ್ತೆ ಮಿಂಚು ಇಬ್ರು ಹಾಕಂತಾರೆ, ಓಕೆನಾ? ಮೇಡಮ್ ಅವ್ರು ಇವಾಗ ಅಳ್ತಿದ್ದಾರೆ, ಅವಳನ್ನ ಫಸ್ಟ್ ತಗೊಂಡು ಹಾಲು ಕುಡಿಸ್ತೀನಿ. ಹೇಳ್ತಾ ಇದ್ರಲ್ವ, ನಿಮ್ಮ ಮನೆಯವ್ರನ್ನ ಮಾತಾಡ್ಸೇ ಇಲ್ಲ, ವಾಯ್ಸೇ ಕೇಳಿಸ್ಕೊಂಡಿಲ್ಲ ನಾವು ಅಂತೇಳಿ. ಸೊ ಇವತ್ತು ಅವ್ರು ಮಾತಾಡ್ತಾರೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ಲಾಗ್ ತುಂಬ ಇವ್ರ ಜೊತೆ ನಾನಿರ್ತೀನಿ, ಇವರು ಇರ್ತಾರೆ. ಸೊ ಇವತ್ತು ಅವ್ರದ್ದೇ ಅಡುಗೆ ಎಲ್ಲ ಅಲ್ವಾ? ಏನು ಮಾಡ್ತಿದ್ಯಾ? ತಿನ್ನೋರು ಗಟ್ಟಿಯಾಗಿರ್ಬೇಕು. ಎಸ್, ನಾವಂತೂ ಗಟ್ಟಿ ಅಲ್ಲ ಚಿಟಿ? ಹೆಂಗ್ ಮಾಡ್ತೀನಿ ನಾನು ಅಡುಗೆನ? ಅಡುಗೆ ಹೆಂಗ್ ಮಾಡ್ತಾರೆ ಪಪ್ಪ? ಸೂಪರಾ? ಅವನಿಗೆ ವಾಯ್ಸೇ ಇಲ್ಲ. ಸೊ ಏನು ಮಾಡ್ತಿದ್ದೆ ಇವತ್ತು? ಚಿಕನ್ ವೆರೈಟಿ. ಸಂಡೇ ಆಯಿತು ಅಂತಂದರೆ ಏನಾದರೂ ಒಂದು ರೆಸಿಪಿ ರೆಡಿ ಮಾಡಿ ಜೈನ್ ಹಚ್ಚಿಬಿಡೋದು ಅಲ್ವಾ? ಸೊ ಹಾಗೇನಿಲ್ಲ, ಇವತ್ತೇನೋ ಸ್ವಲ್ಪ ಕೆಲಸ ಇದೆಲ್ಲ. ಸೊ ಅವ್ರು ಅಡುಗೆ ಮಾಡಿಕೊಡ್ತಾರೆ ನನಗೆ. ಚಿಕನ್ ಅಂದರೆ ಅವರೇ ಮಾಡೋದು, ನಾನೇ ಚೆನ್ನಾಗಿ ಮಾಡೋದು. ಅವ್ರನ್ನ ನೋಡಿದ್ದಾರೆ ನಾನು ಹೆಂಗೆ ರೆಸಿಪೀಸ್ ಮಾಡ್ತೀನಿ ಅಂತೇಳಿ ಅಲ್ವಾ. ಸೊ ನಾನು ಮಾಡೋದು ಸಖತ್ತಾಗಿರುತ್ತೆ, ಇನ್ನೇನು ಅನಿವಾರ್ಯತೆ ಅಂತೇಳಿ ಇವ್ರು ಮಾಡಿ ತಿನ್ಬೇಕಷ್ಟೆ.
ಪುಟಾಣಿಗೆ ಹಾಲು ಕುಡಿಸಿದಾಯ್ತು, ಇವಾಗ ಆಟ ಆಡ್ತಿದ್ದಾಳೆ. ಇನ್ನೇನು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು. ಸ್ಮೈಲ್ ಮಾಡ್ತಾಳೆ ಆಲ್ರೆಡಿ ನಮ್ಮನ್ನು ನೋಡಿ, ನಮ್ಮನ್ನು ಫೈಂಡ್ ಔಟ್ ಮಾಡ್ತಾಳೆ. ಹೌದು, ನೀವು ಫೈಂಡ್ ಔಟ್ ಮಾಡ್ತೀರಿ. ಅಪ್ಪ ಮಕ್ಕಳು ಇಬ್ಬರು ಸೇರಿಕೊಂಡು, ಅಲ್ಲ 3 ಜನ ಸೇರಿಕೊಂಡು ಅಂಗಡಿಗೆ ಹೋಗಿ ಚಿಕನ್ನು ಮತ್ತು ಏನೇನೆಲ್ಲ ಬೇಕಾದನ್ನೆಲ್ಲ ತಗೊಂಡು ದೋಸೆ ತಂದ್ಕೊಂಬಂದು ತಿಂತಾ ಇದ್ದಾರೆ. ಅಮ್ಮ ಹೆಂಗಿದೆ ದೋಸೆ ಮಿಟ್ಟು? ಸೂಪರಾ? ತಿನ್ನಮ್ಮ, ತಿಂದು ನಾನು ತಲೆ ಬಾಚ್ತೀನಿ, ನಿನಗೆ ರೆಡಿ ಆಗು. ಓಕೆನಾ? ಅವಳನ್ನ ರೆಡಿ ಮಾಡಬೇಕು ಅಂತಂದರೆ ದೊಡ್ಡ ತಲೆನೋವು. ಅಮ್ಮ ದೋಸೆ ತಿನ್ನು ನೀನು ಬಂಗಾರಿ. ಹಾಂ, ಸೊ ಮಿಂಚು ಮಲ್ಕೊಂಡಿಲ್ಲ, ಆಟ ಆಡ್ತಿದ್ದಾರೆ ಹೊರಗಡೆ ಕರ್ಕೊಂಡು. ಸ್ವಲ್ಪ ದೋಸೆ ತಿಂದು ಬಂದು ಇವಾಗ ಎದ್ದು ನೀರು ಕುಡಿತಾ ಇದ್ದೀನಿ. ಹಾಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರೋದು ನೀವು ತಣ್ಣೀರು ಕುಡಿತಾ ಇದ್ದೀರಾ ಆಲ್ರೆಡಿ ಅಂತೇಳಿ. ಎಕ್ಸಾಕ್ಟ್ಲಿ 2.5 ಮಂತ್ ಆಯ್ತಲ್ಲ, ಸೊ ಅವಾಗಿಂದ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಲಾಸ್ಟ್ ವೀಕಿಂದ. ಯಾಕೆ ಅಂತಂದರೆ ಫುಲ್ಲು ಬಿಸಿ ಇದೆ, ಮತ್ತು ಅದರಲ್ಲೂ ನನಗೆ ಸ್ವಲ್ಪ ಹೀಟ್ ಜಾಸ್ತಿ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಜಾಸ್ತಿ. ಹಾಗಾಗಿ ಜಯಂತ್ ಡೈರೆಕ್ಟಾಗಿ ನೀನು ತಣ್ಣೀರೇ ಕುಡಿ, ಯಾಕೆ ಸುಮ್ಮನೆ ಅಷ್ಟೊಂದು ಇದು ಮಾಡ್ಕೊತಾ ಇದೆಯಾ, ತಣ್ಣೀರು ಕುಡಿದು ನೋಡು, ಅವಳಿಗೆ ಶೀತ ಏನಾಗಲ್ಲ ಅಂತ ಹೇಳಿದರು. ಅದು ಹೇಳ್ದಂಗೆ ಅವಳಿಗೆ ಶೀತನೇ ಆಗಿಲ್ಲ. ಅವಾಗಿಂದ ನೀಟಾಗಿ ಸ್ವಲ್ಪ ಜಾಸ್ತಿನೇ ತಣ್ಣೀರು ಕುಡಿತಾ ಇದ್ದೀನಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಇದೆ. ಬಾಡಿ ಕೂಡ ನಾರ್ಮಲ್ ಟೆಂಪ್ರೇಚರ್ಗೆ ಬರೋಕ್ಕೆ ಸಖತ್ ಹೆಲ್ಪ್ ಆಗುತ್ತೆ ನನಗೆ ಮತ್ತು ಪಾಪುಗೆ, ಇಬ್ಬರು ಕೂಡ ಅದರಿಂದ ಏನು ಪ್ರಾಬ್ಲಮ್ ಆಗದೇ ಇರೋದಕ್ಕೆ ತಣ್ಣೀರೇ ಕುಡಿತಾ ಇದ್ದೀನಿ. ಬೆಟರ್ ತಣ್ಣೀರು ಕುಡಿಯೋದು. ಯಾಕಂದರೆ ಇವಾಗ ನೋಡ್ತಾ ಇದ್ದೀರಲ್ಲ ಹೊರಗಡೆ ಯಾವ ಥರ ಸಿಚುವೇಶನ್ಸ್ ಇದೆ ಅಂತೇಳಿ. ಫುಲ್ ಬಿಸಿಲು, ನಾವಾದರೆ ಒಳಗಡೆ ಇದ್ದೀವಿ, ಬಟ್ ಹೊರಗಡೆ ಕೆಲಸ ಮಾಡ್ಕೊತಿರೋದು ಏನೋ ಕತೆ ಗೊತ್ತಿಲ್ಲ ಪಾಪ. ಬಟ್ ನಾವು ಒಳಗಡೆ ಇದ್ದೀವಲ್ವಾ, ಸೊ ಆರೋಗ್ಯವಾಗಿರಬೇಕು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಕೊಡಬೇಕು. ನನ್ನ ಮಕ್ಕಳಿಗೂ ಸಮೇತ ಪದೇ ನೀರು ಕುಡೀರಿ ಅಂತೇಳಿ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಸ್ವಲ್ಪ ನೀರಿನ ಬಗ್ಗೆ ಗಮನವಿರಲಿ ಎಲ್ರಿಗೂ. ತುಂಬ ಬಿಸಿ ಇದೆ, ಬಾಡಿ ಡಿಹೈಡ್ರೇಷನ್ ಆಗಬಾರ್ದು. ಅದರಲ್ಲೂ ಫೀಡಿಂಗ್ ಮದರ್ಸ್ ಅಂತೂ ಇನ್ನೂ ಡಿಹೈಡ್ರೇಷನ್ ಆಗಬಾರ್ದು. ನಾವೇನಾದರೂ ಡಿಹೈಡ್ರೇಷನ್ ಆದ್ವಿ ಅಂತಂದರೆ ಮಗು ಕೂಡ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಸೊ ಡೈರೆಕ್ಟಾಗಿ ತಣ್ಣೀರು ಕುಡಿತಾ ಇದ್ದೀನಿ. ಅದು ಈ ಟೈಮಲ್ಲಿ ಯಾರಾದರೂ ಬಾಣ್ತಿರಿದ್ರು ಅಂತಂದರೆ ಅವ್ರದ್ದು ಪ್ರಾಬ್ಲಮ್ ತುಂಬ ಆಗುತ್ತೆ. ಸೊ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಹೆಂಗೆ ನಿಮ್ಗೆ ಏನಾದರೂ ಸಡನ್ಲಿ ತಣ್ಣೀರು ಮುಟ್ಟೋಕ್ಕಾಗ್ತಿಲ್ಲ ಮತ್ತು ತಣ್ಣೀರು ಕುಡಿಯೋದಕ್ಕಾಗ್ತಿಲ್ಲ ಅಂತಂದರೆ ಅಟ್ಲೀಸ್ಟ್ ಕಾಯಿಸಿ ಆರಿಸಿ ತಣ್ಣಗಾದ್ಮೇಲೆ ಕುಡೀರಿ. ಸೊ ಆ ರೀತಿ ಮೇಂಟೈನ್ ಮಾಡ್ಬೋದು. ನಾನು ಸ್ವಲ್ಪ ದಿನ ಹಂಗೆ ಮಾಡಿದೆ, ಮತ್ತು ಲಾಸ್ಟ್ ವೀಕಿಂದ ಡೈರೆಕ್ಟಾಗಿ ತಣ್ಣೀರು ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ತಣ್ಣೀರು ಕುಡಿಯೋದ್ರಿಂದ ನನಗೂ ಸ್ವಲ್ಪ ಬೆಟರ್ ಫೀಲಿಂಗ್ ಆಗ್ತಾ ಇದೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸ್ವಲ್ಪ ರಿಕವರ್ ಆಗ್ತಾ ಇದೆ. ಇದನ್ನು ಮೇಂಟೈನ್ ಮಾಡಬೇಕಂದ್ರೆ ಮತ್ತು ನಾನು ತಣ್ಣೀರು ಬೇಕೇ ಬೇಕು. ನನ್ನ ಬಾಡಿ ನೋಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಸೊ ಹಂಗಾಗಿ ತಣ್ಣೀರು ಕುಡಿತಾ ಇದ್ದೀನಿ. ಜಯಂತ್ ಎಲ್ಲ ತಂದು ಇಟ್ಟಿದ್ದಾರೆ, ನನಗೆ ಪಾತ್ರೆಗಳು ಕಾಯ್ತಾ ಇದೆ. ನಂದು ಕೆಲಸ ಏನು ಸ್ಟಾಪ್ ಆದರೂ ನಮ್ಮದು ತಿಕ್ಕೋದು ತುಳಿಯೋದು ಸ್ಟಾಪೇ ಆಗಲ್ಲ. ಸೊ ಯಾವಾಗಪ್ಪ ಫ್ರೀ ಆಗುತ್ತೆ ಇದರಿಂದ ಅಂತ ಅನಿಸುತ್ತೆ. ಇಲ್ಲಿ ಆಟ ಆಡ್ತಿದ್ದಾರೆ ಅಪ್ಪ ಮಕ್ಕಳೆಲ್ಲ ಸೇರಿಕೊಂಡು. ನಾನು ಹೇಳಿದ್ದೆನಲ್ಲ ಲಾಸ್ಟ್ ವ್ಲಾಗಲ್ಲಿ, ನಮ್ಮ ಮಿಂಚುಗೆ ಶೆಕೆ ಫ್ಯಾನ್ ಬೇಕೇ ಬೇಕು, ತುಂಬ ಹೆವಿ ಇಡಲ್ಲ. ಸೊ ಜಸ್ಟ್ 2 ಪಾಯಿಂಟ್ಸ್ ಇಟ್ಟು ಅವಳನ್ನ ನೀಟಾಗಿ ಕಸ ಎಲ್ಲ ಹೊಡೆದು ಹಾಲಲ್ಲಿ ಹಾಕ್ಬಿಟ್ಟಿರ್ತೀವಿ. ಅವಳಂದ್ರೂ ನನಗಿಂತ ಜಾಸ್ತಿ ಹೀಟ್ ಇರೋಂಗೆ ಕಾಣಿಸ್ತಾಳೆ, ತಡ್ಕೊಳೋದೇ ಇಲ್ಲ. ಆಟ ಆಡ್ರಿದಾಳೆ ಆರಾಮಾಗಿ ನೋಡಿಕೊಂಡು ಮಾತಾಡ್ಕೊಂಡು. ಮಗುಂಡು ಕಚ್ಚು 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 ಚಿನ್ನ ಮರಿ, ಮುದ್ದು ಮರಿ, ಅಮ್ಮ ಬಾ 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 ಬಾ, ದೈ 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 ಇಲ್ಲ ಹಂಗೆ ಕುಣಿತಾಳೆ ಬರೋದಕ್ಕೆ. ಮಸಾಲೆ ಜೋಡಿಸ್ಕೊತಾ ಇದೀವಿ ಇಬ್ರು ಕೂತ್ಕೊಂಡು. ಅವ್ರು ಕೊತ್ತಂಬರಿ ಸೋಸ್ತಾ ಇದ್ದಾರೆ ಮತ್ತೆ ಬೆಳ್ಳುಳ್ಳಿ ಸೋಸ್ತಾ ಇದ್ದಾರೆ. ಪಾತ್ರೆಗಳು ಏನ ಅಂತ ಹೋಗಿದೆ, ಬಟ್ ಏನಂದ್ರೆ ಇನ್ನು ಮಿಂಚು ಎದ್ದಾಳೆ, ಸ್ಮೈಲ್ ಮಾಡ್ಕೊಂಡು ಆಡಿದ್ದಾಳೆ. ಅವಳು ಮಲ್ಕೊಂಡಾಗ ಹೋಗೋದನ್ನೆಲ್ಲ ಮಾಡ್ಕೊತೀನಿ. ಇವಾಗ ಇದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಬೇಗ ಅಡುಗೆನ ರೆಡಿ ಮಾಡಿಟ್ಬಿಟ್ರೆ ಮತ್ತೆ ನೆಕ್ಸ್ಟ್ ಕೆಲಸ ಮಾಡ್ಕೋಬಹುದು. ಪಾಪ ಯಾಕಂತ ತೋರ್ತಿ ಪಾಪ? ಮಿಂಚು ನೀನೇನ್ ಮಾಡ್ತಿದ್ಯಾ? ಬುಕ್ಸು ಏನ್ ಮಾಡ್ತಿದ್ದೆ? ಬುಕ್ಸ್ ತಗೊಂಡು ಆಟ ಆಡ್ತಿದ್ದಾಳಂತೆ ಮಿಂಚು. പുതിരണ്ട പോയല്ലേ നീ പോയല്ലേ പാടാ ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಜಯಂತ್ ಅವರು ಚಿಕನ್ ಬೇಯಿಸಿ ಮಿಟ್ಟುಗೋಸ್ಕರ ತೆಗೆದಿಟ್ಟು ಇವಾಗ ಮಸಾಲೆ ರುಬ್ಬಿ ಹಾಕ್ತಾ ಇದ್ದಾರೆ. ಸ್ವಲ್ಪ ಟೇಸ್ಟಿಯಾಗಿ ಮಾಡು, ಓಕೆನಾ? ಓಕೆ.
ಸೊ ಘಮ ಘಮ ಅಂತ ಇದೆ ನೋಡೋಣ. ನಿನ್ನೆ ನಮ್ಮ ತಮ್ಮ ಎಷ್ಟು ಚೆನ್ನಾಗಿ ಸಾಂಬಾರು ಮಾಡಿದ್ದ ಗೊತ್ತಾ, ಮಸಾಲೆ ಸಾಂಬಾರು ಕಡಲೆಕಾಳು. ಯಾಕೆ ತಿನ್ನಕ್ಕಾಗಲಿಲ್ಲ? ನಾವು ತಿಂದ್ವಲ್ಲ ಎಲ್ಲರೂ. ನೀರು ಹಾಕಿದ್ದಾರೆ, ಕುದಿಸ್ತಾ ಇದ್ದಾರೆ. ಆ್ಯಂಡ್ ಏನಾಗ್ತಿದೆಯಾ? ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ. ನಿಮ್ಮ ಕೆಪಾಸಿಟಿಗೆ ತಕ್ಕಷ್ಟು ಹಾಂ. ಏ ಚಿಟ್ಟಿ ಎಲ್ಲ ತೆಗೆದಿಕ್ಕಪ್ಪಿಸಿದ್ದು ಒಳಗಡೆ. ಏನು ಮಾಡ್ತಿದ್ದೀನಿ ನೀನು? ಅದರಲ್ಲಿಲ್ಲ, ನೀನು ಕೆದಕ್ಬೇಡ ಅದನ್ನೆಲ್ಲ. ಏನಾದರೂ ಒಂದು ಕೆದಕ್ತಾನೆ ಇರ್ತೀಯಲ್ಲ. ಪಾಪ ಪಾಪ ಅಂತ ಕೂಗ್ತಾ ಇರ್ತಾನೆ. ನೀನು ಹೋಗ್ಬೇಕಂತ ಅವಳು ನಿಲ್ಲಿಸ್ಕೊಳಕ್ಕೆ. ಹತ್ತೋದೊಂದು ಗೊತ್ತು, ಮಿಟ್ಟುಗೆ ಎಳಿಯೋದು ಗೊತ್ತಾಗಲ್ಲ. ಅಪ್ಪನೇ ಬರು. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದಿಸ್ಬಿಟ್ಟು ಕುದಿಸ್ಬಿಟ್ಟು ಚಿಕನ್ ಸಾಂಬಾರ್ ರೆಡಿ. ಸ್ವಲ್ಪ ಅದು ಕನ್ಸಿಸ್ಟೆನ್ಸಿ ತೋರಿಸು. ಅಯ್ಯಯ್ಯೋ ತೋರಿಸು ಹೆಸರು ಹೆಂಗಾಗಿದೆ. ಹಾಂ ಹಾಗೆ. ಸೊ ಚಿಕನ್ ಸಾಂಬಾರ್ ರೆಡಿ ಆಯಿತು. ಮತ್ತು ನಾನು ಮುದ್ದೆಗೆ ನೀರು ಮತ್ತು ಅನ್ನ ಹಾಕಿ ಇಟ್ಟಿದ್ದೆ, ಅದು ಕೂಡ ಕುದ್ದಿದೆ. ಮುದ್ದೆ ಮಾಡ್ಕೋಬೇಕು ಅಷ್ಟರೊಳಗಡೆ. ಮತ್ತು ಪಾತ್ರೆ ಏನೇನೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಊಟ ಮಾಡಿ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು, ಸ್ನಾನ ಮಾಡಿಕೊಂಡು ಅಂತೇಳಿ ಅಷ್ಟರೊಳಗೆ. ಮತ್ತೆ ಮಕ್ಳಿಗೂ ಕೂಡ ಊಟ ಮಾಡಿಸಿದ್ರೆ ಅವ್ರ ಕೆಲಸ ಕೂಡ ಮುಗಿದ್ಬಿಡ್ತು. ಅವರೇನು ನಿಧಾನಕ್ಕೆ ಫ್ರೆಶ್ ಆಗ್ತಾರೆ. ಬಟ್ ನಂದು ಸ್ವಲ್ಪ ಕೆಲಸ ಇದೆ, ಹೇಳ್ತೀನಿ ಹೆಂಗೆ ರೆಡಿ ಆಗ್ತೀನಿ ಅಂತೇಳಿ. ಇವಾಗ ಸದ್ಯಕ್ಕೆ ಮುದ್ದೆ ಮಾಡಬೇಕು, ಮುದ್ದೆ ಮಾಡ್ತೀನಿ ಫಸ್ಟ್. ಊಟ ಇವತ್ತೇನೋ ಆಗಿದೆ. ಇವತ್ತೇನೋ ಆಗಿದೆ. ಈ ಕ್ರಿಯೇಟಿವಿಟಿ ಎಲ್ಲ ಯಾಕೆ? ಮಕ್ಕಳಿಗೋಸ್ಕರನಾ? ಹೆಂಗೆ ಮತ್ತೊಂದು ಸರಿ. ಈಗ ನೋಡ್ರಿ ಅವಳಿಗೆ ಹುಳ ಬಂದಂಗೆ ಅವಳಿಗೆ. ಪಾಪ ಮಲಗಿದ್ದಾಳೆ. ಜಯಂತ್ ಸರು ಕಂಪ್ಲೀಟಾಗಿ ಕ್ರಿಯೇಟಿವಿಟಿಲಿ ಇವತ್ತು ಮಕ್ಕಳಿಗೆ ಖುಷಿ ಪಡಿಸ್ತಾ ಇದ್ದಾರೆ. ಜಯಂತ್ಗೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಏನೋ ಒಂದು ಸಮಥಿಂಗ್ ಈ ಥರ ಏನಾದರೂ ಮಾಡುವಾಗ ಆ ಮೂಮೆಂಟ್ ಅನ್ನೋದು ಕ್ರಿಯೇಟ್ ಆಗುತ್ತಲ್ಲ, ಸೊ ಅದನ್ನು ತುಂಬ ಇಷ್ಟಪಡ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ಏನು ಅಂದರೆ ಫಸ್ಟ್ ಊಟದ ಪ್ರಿಫರೆನ್ಸ್ ನನಗೆ. ಅದು ಯಾಕೆ ಅಂದರೆ ಮಗು ಇರುತ್ತಲ್ಲ ಅಂತೇಳಿ. ಜಸ್ಟ್ ಒಂದು 2 days ಬ್ಯಾಕ್ ಅಷ್ಟೇ ನಾನು ಊಟ ಮಾಡುವಾಗ ಪಾಪು ತುಂಬ ಹತ್ಲು ಅಂತ ಹೇಳಿ ಎದ್ದೋಗಿದ್ದಕ್ಕೆ ಜಯಂತ್ ಅವತ್ತೇನು ಅಂದರೆ ಸೊ ಇನ್ಮೇಲೆ ನೀನು ಊಟ ಮಾಡುವಾಗ ನಾನು ಊಟ ಮಾಡಲ್ಲ, ನಾನು ಊಟ ಮಾಡುವಾಗ ನೀನು ಊಟ ಮಾಡಬೇಡ ಅಂತೇಳಿ ಮಾತಾಡ್ಕೊಂಡ್ರು. ಸೊ ಅನ್ನಿಸ್ತು ನನಗೆ ಅವಾಗ ಅದೇನು ಸಿಚುವೇಶನ್ಸ್ನು ಎಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರಲ್ಲ ಅಂತೇಳಿ. ಸೊ ಸುಮಾರು ಫ್ಯಾಮಿಲೀಸಲ್ಲಿ ನಾನು ನೋಡಿದ್ದೀನಿ, ಬ್ಲೇಮ್ ಮಾಡ್ತಾ ಇರ್ತಾರೆ. ಸಮ್ಟೈಮ್ಸ್ ಇದನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಒಂದು ಸೆಕೆಂಡ್ ಕಣ್ಣೀರು ಬಂದುಬಿಡುತ್ತೆ. ಈ ಥರ ಸಿಗೋದು ಪುಣ್ಯನೇ ಅಂತೇಳಿ. ಹಾಗೆ ಏನೋ ಕಳ್ಕೊಂಡಿದ್ದೀವಿ, ಏನೋ ಇಲ್ಲ ಅನ್ನೋದಕ್ಕಿಂತ ಇರೋದರಲ್ಲಿ ತುಂಬ ಖುಷಿ ಪಡೋದು ಬೆಟರ್ ಅಲ್ವಾ. ಆಮೇಲೆ ನಮ್ಮ ಚಿಟ್ಟಿಗೆ ಈ ಥರದ್ದು ತುಂಬ ಇಷ್ಟ. ಅವನು ಸಖತ್ ಖುಷಿ ಪಡ್ತಾನೆ, ಇದನ್ನೆಲ್ಲ ಮಾಡುವಾಗ ತುಂಬ ಖುಷಿ ಪಡ್ತಾನೆ. ನಮ್ಮ ಜಯಂತ್ಗೆ ಅವ್ರು ಖುಷಿ ಪಡ್ತಾ ಇದ್ರೆ ಅದನ್ನು ಇನ್ನಷ್ಟು ಜಾಸ್ತಿ ಮಾಡಬೇಕು ಅನ್ನೋ ಖುಷಿ. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಮಕ್ಕಳ ಜೊತೆ ನಾನು ಅಷ್ಟು ಕನೆಕ್ಟಿವಿಟಿ ಇಲ್ಲ, ನಂದೇನು ನೋಡ್ಕೋಬೇಕು ಅಷ್ಟೇ. ಅವರೆಲ್ಲ ಫೀಲಿಂಗ್ಸ್ನು ಶೇರ್ ಮಾಡ್ಕೊಳ್ಳೋದು ಅವ್ರ ಅಪ್ಪಾಜಿ ಜೊತೆ. ಸೊ ಅವ್ರ ಜೊತೆ ಆ ಥರ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಅವ್ರಿಗೆ ಯಾವ ಥರ ಪ್ರೀತಿ ಬರ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇರುತ್ತೆ. ನನಗೆ ಹೇಳ್ತಿರ್ತಾರೆ ಜಯಂತ್ ಇದೆರಡು ನನ್ನ ಅಕೌಂಟು, ಅದೊಂದು ನಿನ್ನ ಅಕೌಂಟು ಅಂತೇಳಿ. ಸೊ ಮಿಂಚು ನನ್ನ ಅಕೌಂಟ್ ಅಂತೆ, ಹಾಲು ಕುಡಿಸೋವರೆಗೂ ಒಂದು 2 years ಆಗೋವರೆಗೂ. ಆಮೇಲೆ ಅವಳು ಕೂಡ ನನಗೆ ಬರ್ತಾಳೆ ಅಂತ ಹೇಳ್ತಿರ್ತಾರೆ. ಸರಿನಪ್ಪ ಆಯಿತು, 3 ನಿನ್ನೆ ಸಾಕು, ನನ್ನ ಹತ್ರ ಫ್ರೀ ಆಗಿರ್ತೀನಿ, ಆರಾಮಾಗಿ ಅಂತ ಇರ್ತೀನಿ. ಸೊ ಹೀಗೆ ಇವತ್ತು ಮಾತ್ರ ಏನಂದರೆ ಈ ಊಟ ಮಾಡುವಾಗ ಒಂದು ಮೂಮೆಂಟ್ ಕ್ರಿಯೇಟ್ ಆಯಿತು. ನನಗೆ ಅನಿಸೇ ಇರಲಿಲ್ಲ ಈ ಥರದ್ದೆಲ್ಲ ಅನಿಸುತ್ತಾ ಅಂತೇಳಿ. ಬಟ್ ಬೆಸ್ಟ್ ಮೂಮೆಂಟ್ ಆಫ್ ದ ಡೇ ಇವತ್ತು, ಸೀರಿಯಸ್ಲಿ. ಸೊ ಊಟ ಮಾಡಿದ್ದಾಯ್ತು. ಇವಾಗ ಮಲ್ಕೊಳ್ಳೋಂಥ ಟೈಮ್ ಏನಲ್ಲ, ಮಕ್ಕಳು ಮಲ್ಕೊತಾರೆ, ನಾನು ಮಲ್ಕೊಳ್ಳೋದ. ಏನದು ವಿಡಿಯೋ ಅಂತ ಇದ್ದೀನಿ ಬೆಳಗ್ಗೆಯಿಂದ ಅಂತಂದರೆ ನಿಮಗೆಲ್ಲ ಗೊತ್ತಾಯ್ತಲ್ಲ, ಬ್ಯೂಟಿ ಮತ್ತು ಫ್ಯಾಷನ್ ವೈಸ್ ನಾನು ಕೆಲವೊಂದಷ್ಟು ವೀಡಿಯೋಸ್ ಮಾಡ್ತೀನಿ ಅಂತೇಳಿ. ಸೊ ಅದಕ್ಕೂ ಕೂಡ ಟೈಮ್ ಕೊಡ್ತಾ ಇದ್ದೀನಿ. ವೀಕ್ಲಿ ಒಂದು 2 or 3 days ಪಾರ್ಸಲ್ಸ್ ಯಾವಾಗ ಬಂದಿರುತ್ತೆ ಅವಾಗ ಇಟ್ಕೊಂಡ್ಬಿಡ್ತೀನಿ, ಮತ್ತು ಹೆವಿಯಾಗಿ ಮಾಡ್ಕೊಳ್ಳೋದು ಬೇಡ ಅಂತೇಳಿ. ಸೊ ಹಾಗಾಗಿ ಅದಕ್ಕೆ ಇವಾಗ ರೆಡಿಯಾಗಿ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು, ಸೊ ಹಾಗಾಗಿ ಫ್ರೀಯಾಗಿ ಇರೋಣ, ಫ್ರೀಯಾಗಿ ಒಂದು ಫ್ಲೋಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಇದೆಲ್ಲ ಮಾಡ್ಕೊತಾ ಇರೋದು.
ಸೊ ಯಾಕೆ ಹಾಗೆ ಅದನ್ನು ಯಾಕೆ ಮಾಡಬೇಕು, ನನಗೆ ಯಾಕೆ ಅದೆಲ್ಲ ಬೇಕು ಅಂತಂದರೆ ನನಗೇನೋ ತುಂಬ ಇಷ್ಟ. ಬಿಕಾಸ್ ಮುಂಚೆಯಿಂದನೂ ಮಾಡಿದ್ದೀನಲ್ವ. ಸೊ ಆ ಪ್ಯಾಷನನ್ನು ನನ್ನ ತಲೆಯಲ್ಲಿ ಇದ್ಬಿಟ್ಟಿದೆ. ನನಗೆ ಬಿಟ್ಕೊಡೋಕೆ ಮನಸ್ಸಿಲ್ಲ. ಈ ಕಡೆ ಸಂಪೂರ್ಣವಾಗಿ ಮಾಡಲೇಬೇಕು ಇದು ಅಂತಲೂ ಇಲ್ಲ. ನಿಧಾನ ಪರವಾಗಿಲ್ಲ, 5 ಸ್ಪೀಡಲ್ಲಿ ಹೋಗೋದಕ್ಕಿಂತ ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ನನಗೆ ಸೊ ಏನೋ ತುಂಬ ಇಷ್ಟ ಆ ಕಂಟೆಂಟ್, ಹಾಗಾಗಿ ಮಾಡ್ತೀನಿ. ಇಷ್ಟಪಟ್ಟು ಮಾಡೋವಂಥ ಕೆಲಸದಲ್ಲಿ ಎಂಥ ಸುಖ ಗೊತ್ತಾ. ಸೊ ಒಂದು ಹ್ಯಾಪಿನೆಸ್ ನನಗೆ ಸಿಗ್ತಾ ಇದೆ, ಅದಕ್ಕೋಸ್ಕರ ಮಾಡ್ತೀನಿ. ಚಿಟಿ ಏನು ಮಾಡ್ತಿದ್ಯಾ? ಮಲ್ಕೋಬಾ. ಫುಲ್ ಸುಸ್ತಾಗ್ಬಿಡ್ತು. ಎಲ್ಲ ವಿಡಿಯೋ ಮುಗಿಸ್ಕೊಂಡೆ. ಇವತ್ತೇನೇನು ಪ್ಲ್ಯಾನ್ ಮಾಡಿದ್ದೆ ಕಂಪ್ಲೀಟಾಗಿ ಮುಗಿಸ್ಕೊಂಡೆ. ಹಾಂ ಪಾಪ ಪ್ಲಾನ್ ಮಾಡಿ ನನಗೆ ಹಾಕೋಗ್ಬಿಟ್ಟಿದ್ದೇನೆ. ಹಾಂ ಅಂದರೆ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅದು ಮುಗಿಸ್ಬೇಕಲ್ಲ, ಟೈಮ್ ಆದರೂ ಪರವಾಗಿಲ್ಲ ಅಂತೇಳಿ. ಬಟ್ ಸಂಜೆ ಆಗ್ಬಿಡ್ತು. ನನಗೆ ಗೊತ್ತಿದ್ದು ಸಂಜೆ ಆಗುತ್ತೆ ಅಂತೇಳಿ. ಎಷ್ಟು ಅನ್ನಿಸ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ಹ್ಯಾಪಿನೆಸ್. ಹೌದು, ನಾನು ಏನು ಪ್ಲ್ಯಾನ್ ಮಾಡ್ತೀನಿ, ಶೆಡ್ಯೂಲ್ ಮಾಡ್ತೀನಿ, ಅದು ಮಾಡಿಬಿಡ್ಬೇಕಂದ್ರೆ ಮಾಡಿಬಿಡ್ಬೇಕು. ಗೊತ್ತಾಯ್ತಾ? ನನಗೊಂದು ಗೊತ್ತಾಗಿದೆ, ತುಂಬ ನೀಡಿದೆ. ಏನಿದೆ? ಒಬ್ರಿಗೆ ಅವಶ್ಯಕತೆ. ಹೌದು, ನಮ್ಮ ಜಯಂತಿಗೆ ಅದಕ್ಕೆ 2ನೇ ಮದುವೆ ಮಾಡ್ಕೋ ಅಂತ ಹೇಳ್ತಿದ್ದೀನಿ. ಒಂದಕ್ಕೆ ಸಾಕಾಗ್ಬಿಟ್ಟಿದೆ ಅಂತಾರೆ ಅವರು. ಸೊ ಆ್ಯಕ್ಚುಲಿ ನನ್ನ ಗಂಡನಿಗೆ ತುಂಬ ಥ್ಯಾಂಕ್ಸ್. ಏನು ಗೊತ್ತಾ, ಬರೋವರೆಗೂ ಮಕ್ಕಳನ್ನ ಸುಧಾರಿಸಿದ್ದಾರೆ, ಮಿಂಟನ್ನು ಮಲಗಿಸಿದ್ದಾರೆ, ಮಿಂಚನ್ನು ನೋಡ್ಕೊಂಡಿದ್ದಾರೆ. ಮಿಂಚುಗೆ ನಾನು 2-3 ಸರಿ ಹಾಲು ಕುಡಿಸಿ ವರ್ಕ್ ಮಾಡಿದ್ದೀನಿ ಗೊತ್ತಾ. ಮಾಡಿದ ಅವಳು ಹಾಳಾಗೋಕೆ ಬಿಟ್ಟಿದ್ದೀನ. ಆದರೆ ಇನ್ನೇನೋ ಅದು ಪುಟಾಣಿ ಮಲ್ಕೊಂಡು ಆಡ್ತಿದ್ದಾಳೆ. ಫುಲ್ ಮನೆಯೆಲ್ಲ ಕಚಾಟಿದೆ, ಏನು ಕೆಲಸ ಆಗಿಲ್ಲ. ಮಧ್ಯಾಹ್ನದ ಅಡುಗೆ ಸಾಂಬಾರು ಆಯ್ತಾ? ಸಾರಿಗೆ ಜೈ, ಅನ್ನಕ್ಕೆ ಮಾಡಿಕೊಂಡು ಅಷ್ಟೇ. ಮತ್ತು ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಹೆಂಗೋ ನಾನೇನು ದಿನ ಮಾಡೋಲ್ವಲ್ಲ, ಶೆಡ್ಯೂಲ್ ಹಾಕೊಂಡು ತಾನೇ ಮಾಡೋದು. ಸೊ ಅದಕ್ಕೆ. ಮತ್ತು ಆ್ಯಕ್ಚುಲಿ ನೀವೆಲ್ಲ ಕೇಳ್ತಾ ಇದ್ದೀರಿ ನಮ್ಮದು ಮ್ಯಾರೇಜ್ ಸ್ಟೋರಿ ಹೇಳಿ, ಹಾಗೆ ಲವ್ ಸ್ಟೋರಿ ಹೇಳಿ ಅಂತೇಳಿ. ಸೊ ನಮ್ಮದು ಮ್ಯಾರೇಜ್ ಸ್ಟೋರಿ ಕೇಳ್ತಿದ್ದಾರೆ ತುಂಬ ಜನ. ಏನು ಹೇಳ್ತೀಯಾ? ಒಂದು ಟೈಮ್ ಫಿಕ್ಸ್ ಮಾಡ್ತೀನಿ. ಆ್ಯಕ್ಚುಲಿ ಸ್ವಲ್ಪ ಅವ್ರಿಗೆ ಭಯ ಇದೆ. ದುರಂತ ಅಲ್ಲ, ಏನೋ ಭಯ ಇದೆ. ಬಟ್ ನಾನು ಹೇಳ್ತಿದ್ದೀನಿ, ತುಂಬ ಜನ ಕೇಳ್ತಿದ್ದಾರೆ ಹೇಳೋಣ ಅಂತೇಳಿ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮಿಬ್ರದ್ದು ಲವ್, ಬ್ರೇಕಪ್, ಮ್ಯಾರೇಜ್, ಅಗೇನ್ ಲವ್, ಅಗೇನ್ ಆಫ್ಟರ್ ಮ್ಯಾರೇಜ್. ಇಷ್ಟು ಉದ್ದ ಸ್ಟೋರಿ. ಆ್ಯಕ್ಚುಲಿ 5 years ನಾವು ಇಬ್ಬರು ಇಷ್ಟಪಟ್ಟಿದ್ದು. ಅದರಲ್ಲಿ ಪ್ರೀತಿ ಆಯಿತು, ಬ್ರೇಕಪ್ ಆಯಿತು, ಅಗೇನ್ ಪ್ರೀತಿ ಆಯಿತು, ಅಗೇನ್ ಮತ್ತೆ ಮ್ಯಾರೇಜ್ ಆಯಿತು. ಸೊ ಸ್ಟ್ರಾಂಗೆಸ್ಟ್ ಬಂಧನ ಅಂತಾರಲ್ಲ ಹಾಗೆ. ಆ್ಯಕ್ಚುಲಿ ನಮ್ಮದು ಲವ್ ಸ್ಟೋರಿನೇ ತುಂಬ ಟಿಪಿಕಲ್ ಆಗಿರೋಂಥದ್ದು. ಸೊ ಅದು ಹೆಂಗೆಂಗೋ ಬಂದು ಕನೆಕ್ಟ್ ಆಗಿ ಏನೋ ಆಯಿತು ಫೈನಲಿ. ಅವತ್ತು ಕಳ್ಕೊಂಡಿದ್ದರೆ ಮೇ ಬಿ ಇವತ್ತು ತುಂಬ ಸಫರ್ ಆಗ್ತಿದ್ವಿ. ಇವತ್ತು ಪಡ್ಕೊಂಡಿರೋದಕ್ಕೆ ಸಫರೇ ಅನ್ನಿಸ್ತಾ ಇಲ್ಲ. ಏನು ಕಷ್ಟ ಬಂದರೂ ಕೂಡ ಜೊತೆಗಿದ್ದೀವಿ. ನಿನ್ನ ಪ್ರಕಾರ ಅರೇಂಜ್ ಮ್ಯಾರೇಜ್ ಬೆಟ್ರಾ, ಲವ್ ಮ್ಯಾರೇಜ್ ಬೆಟ್ರಾ? ಮ್ಯಾರೇಜ್ ಇದೆಲ್ಲ ಒಂದು ಹತ್ರ ಮೀನಿಂಗ್ಫುಲ್ ಗೊತ್ತಾ. ಮ್ಯಾರೇಜ್ ಅಂದ್ರೇ ಹಾಗೆ, ಅದು ವಿರುದ್ಧ ಇರಲಿ, ಅದು ಸರಿಸಮನಾಗಿರಲಿ. ಮ್ಯಾರೇಜ್ ಆದ್ಮೇಲೆ ತಂತಾನೆ ಎಲ್ಲದೂ ಸರಿ ಹೋಗುತ್ತೆ. ಯಾವುದು ಅರೇಂಜ್ ಮ್ಯಾರೇಜು ಬೆಟ್ರಲ್ಲ, ಲವ್ ಮ್ಯಾರೇಜು ಬೆಟ್ರಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಬೆಟರ್ ಅಲ್ವಾ? ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಅದು ಮ್ಯಾರೇಜ್ ಯಾವುದೇ ಆಗಿರಲಿ ಅರ್ಥ ಮಾಡ್ಕೊತಾರೆ ಅಂತಂದರೆ ಅವ್ರು ಎಲ್ಲೇ ಇರಲಿ, ಹೆಂಗೆ ಇರಲಿ, ಸೂಪರಾಗಿರ್ತಾರೆ. ಸೊ ಇವಾಗ ಇದ್ದೀವಲ್ಲ ನಾವು ಹಾಗೆ ಅಲ್ಲ ಮಮ್ಮಿ? ನಿನ್ನ ಪ್ರಕಾರ ನಾನು ಅರ್ಥ ಮಾಡ್ಕೊತೀನಿ ತಾನೆ ಎಲ್ಲದು? ನಿಜ ಹೇಳ್ತೀನಿ, ಸುಳ್ಳು ಹೇಳ್ತೀನಿ? ನಿಜ. ಹಾಂ ನಿಜನೇ. ನಾನು ಹೇಳ್ತಿರ್ತೀನಿ ಅದು ಲಾಗ್ಸಲ್ಲಿ ಎಲ್ಲದು ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊತೀನಿ. ನಗ್ತಾರೆ ಎಲ್ಲದು. ನಗ್ತಾ ಇದೆ ಅಷ್ಟೇ, ಬಟ್ ಅದೆಲ್ಲ ಸೀರಿಯಸ್ಲಿ ನಿಜ. ಯಾಕಂದರೆ ಯಾವುದನ್ನ ಶೇರ್ ಮಾಡಬೇಕು ಅದನ್ನು ಶೇರ್ ಮಾಡ್ತಾ ಇದ್ದರೆ ಯಾವುದು ಬರಬಾರ್ದು ಅದು ಬರ್ತಾ ಇರಲ್ಲ. ಎಸ್, ನಿಮಗೆ ನಮ್ಮದು ಸ್ಟೋರಿಲಿ ಗೊತ್ತಾಗುತ್ತೆ ನಾವೇನು ನಮ್ಮದು ಲವ್ ಮ್ಯಾರೇಜ್ ಇತ್ತ ಅಂತ. ಲವ್ ಬ್ರೇಕಪ್ ಮ್ಯಾರೇಜ್ ಸ್ಟೋರಿ ಅಲ್ವಾ? ಸೊ ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಜಯಂತಿ ಏನಾದರೂ ಮೆಸೇಜ್ ಹಾಕುವಾಗಿದ್ದರೆ ಖಂಡಿತ ಕಮೆಂಟ್ನಲ್ಲಿ ಹಾಕಿ, ಅಂದರೆ ಹೇಳಿ ಅಂತ ಹೇಳಿ. ಸೊ ಅವ್ರಿನ್ನೂ ಒಪ್ತಾ ಇಲ್ಲ, ನಾನು ನಿಜವಾಗ್ಲೂ ಫೋರ್ಸ್ ಮಾಡ್ತಿದ್ದೀನಿ, ಅವ್ರಿನ್ನೂ ಒಪ್ತಾ ಇಲ್ಲ. ಸೊ ಖಂಡಿತ ಶೇರ್ ಮಾಡ್ಕೊಳ್ಳೋಣ. ಆಲ್ರೆಡಿ ಈಗ ಸಂಜೆ ಆಗಿದೆ, ಮತ್ತು ಇನ್ನೇನು ತಡ ಮಾಡೋದು ಬೇಡ. ನಾನು ಡ್ರೆಸ್ ಚೇಂಜ್ ಮಾಡಿ ಮನೆಯೆಲ್ಲ ಕಸ ಹೊಡೆದು ಫುಲ್ ರೆಸ್ಟ್. ಮಮ್ಮಿ ಫುಲ್ ರೆಸ್ಟ್ ಬೇಕು ನನಗೆ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಈಗ ಊಟ ಮಾಡಿ ಮಕ್ಕಳು ಅಷ್ಟೇ. ಸೊ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಶೂಟ್ ಮಾಡೋಣ. ಹಾಗೆ ಇವಾಗ ಬಂದರು ಫಸ್ಟ್ ಮನೆಯೆಲ್ಲ ನೀಟಿಟ್ಟು ಕಸ ಹೊಡಿತೀನಿ. ಪಾಪ ನಮ್ಮ ಮಿಂಚು ಮೇಡಮ್ ಅವ್ರನ್ನ ಎತ್ಕೊಂಡೇ ಇಲ್ಲ, ಅವಳಿಗೆ ಸ್ವಲ್ಪ ಟೈಮ್ ಕೊಡ್ತೀನಿ. ಆ್ಯಂಡ್ ನಾನು ಇದಕ್ಕಿಂತ ಮುಂಚೆ ಜ್ಯುವೆಲ್ರೀಸ್ ಹಾಕೊಂಡು ದಗ ಅಂತ ಇದ್ದೆ. ಸೊ ಅದೆಲ್ಲ ಹೋಗಿ ಈ ಸಿಂಪಲ್ ಇಯರಿಂಗ್ಸ್ ಮತ್ತು ಈ ಸಿಂಪಲ್ ತಾಳಿ ಮತ್ತೆ ಬಂದಿದ ತಕ್ಷಣ ಅದೇನೋ ಅದು ಎಷ್ಟು ಲುಕ್ ಬಂದ್ರೂ ಕೂಡ ಇದಕ್ಕೆ ಸರಿಸಮ ಇಲ್ಲ ಅಂತಾರಲ್ಲ,
ಅದು ರಿಫ್ಲೆಕ್ಷನ್ ಆಗಿಬಿಡ್ತು. ಅದನ್ನೇ ಹೇಳ್ಕೊಂಡು ಇವಾಗ ಜಸ್ಟ್ ಎದ್ದು ಈ ಕಡೆ ಬಂದಿದ್ದು ನಾನು. ಸೊ ನೋಡು ಇಷ್ಟೊತ್ತು ಎಷ್ಟು ಜ್ಯುವೆಲ್ರೀಸ್ ಹಾಕೊಂಡಿದ್ದೆ, ಅದ್ರ ಲುಕ್ಕೇ ಬೇರೆ. ಬಟ್ ಇದೊಂದು ಹಾಕೊಂಡು ಇದನ್ನೊಂದು ಇಟ್ಕೊಂಡ್ಬಿಟ್ರೆ ಎಂಥದೇ ಇರಲಿ ಅದ್ರ ಲುಕ್ ಬೇರೆ ಬಂದುಬಿಡುತ್ತೆ ಅಂತೇಳಿ. ಮುದ್ದಕ್ಕ ಆಟ ಆಡ್ತಿದ್ದಾಳೆ ಸುಮ್ಮನೆ. ಅವಳು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಬಿಟ್ರೆ ಫುಲ್ ಆಟ ಆಡ್ತಾನೆ ಇರ್ತಾಳೆ. ಮಿಂಚು ಓಕೆ, ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಫಸ್ಟ್. ಮಧ್ಯಾಹ್ನದಿಂದ ಎತ್ಕೊಂಡು ಆಟ ಆಡ್ಸೇ ಇಲ್ಲ ಪಾಪುನ. ಸೊ ಇವಾಗ ಹಾಲು ಕುಡಿಸಿ ಆಟ ಆಡಿಸ್ತಿದ್ದೀನಿ. ಸ್ಮೈಲ್ ಮಾಡೋದು, ಅದು ಇದು ಕೂಗೋದು, ಮಾತಾಡೋದು ಮಾಡ್ತಿದ್ದಾಳೆ. ಅಮ್ಮಗೊಂಡೆ ಎಷ್ಟು ಮುದ್ದಾಡೋದು ಎಷ್ಟು ಆಟಾಡೋದು ಕಡಿಮೆ ಅಂತ ಅನಿಸುತ್ತೆ. ಸೊ ಸಮ್ಟೈಮ್ಸ್ ಆಟಾಡ್ಕೊತ ಕೂತ್ಕೊಂಡ್ಬಿಡ್ತೀನಿ. ಯಾಕೋ ಸ್ವಲ್ಪ ಟೈರ್ಡ್ ಫೀಲಿಂಗ್ ಆಗಿರೋದಕ್ಕೆ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಆಮೇಲೆ ಹೇಳ್ತೀನಿ. ರೆಸ್ಟ್ ಅಂದರೆ ಟೀ ಕುಡಿಯೋಣ ಅಂತ ಅನ್ನಿಸ್ತು. ಯಾಕೋ ಸ್ವಲ್ಪ ಓವರ್ ಗ್ಯಾಸ್ಟ್ರಿಕ್ ಅನ್ನಿಸ್ತಾ ಇದೆ. ಕಂಪ್ಲೀಟ್ ಗ್ಯಾಸ್ಟ್ರಿಕ್ ಸ್ವಲ್ಪ ಸುಸ್ತಾಗ್ತಾ ಇದೆ. ಅದಕ್ಕೆ ಟೀ ಮತ್ತು ಕಾಫಿ ಎರಡೂ ಬೇಡ ಅಂತ ಅಂದ್ಕೊಂಡು ಕುಡಿತಾ ಇಲ್ಲ. ಸ್ವಲ್ಪ ಅವಾಯ್ಡ್ ಮಾಡ್ಬೇಕಂತ ಅನಿಸುತ್ತೆ. ಆದರೂ ಕೂಡ ಅಭ್ಯಾಸ ಆಗಿಬಿಟ್ಟಿದೆ, ಎಲ್ಲ ಕುಡಿಬೇಕು ಅನಿಸುತ್ತೆ. ನೋಡೋಣ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡು ಅವಾಯ್ಡ್ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ಕಾಫಿ ಟೀ ಇದು ಯಾವುದು ಇರಲಿಲ್ಲ ಅಭ್ಯಾಸ. ಈ ಬಾಣಂತನ ಬಂತು ಅಂತಂದರೆ ಅಭ್ಯಾಸ ಆಗಿಬಿಡುತ್ತದು. ಸೊ ಅಮ್ಮನ ಮನೆಗೆ ಹೋಗ್ತೀವಲ್ಲ, ಅಲ್ಲಿ 3-4 ಸರಿ ಕುಡಿದು ಅಭ್ಯಾಸ ಆಗಿಬಿಡುತ್ತೆ. ಸೊ ನೋಡ್ಬೇಕು, ಸ್ವಲ್ಪ ಅವಾಯ್ಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದನ್ನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ, ಹಾಗೆ ನೆಕ್ಸ್ಟ್ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು. ಸೊ ಏನಿಲ್ಲ, ಇವಾಗ ಬೇರೆ ಏನು ಕೆಲಸ ಇಲ್ವಲ್ಲ, ಹಾಗಾಗಿ. ಆ್ಯಂಡ್ ನಮ್ಮ ಗುಂಡಮ್ಮ ಯಾಕೋ ಕುಯ್ ಅಂತ ಇದ್ದಾಳೆ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಯಾರಾಗಿಲ್ಲ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಲಾಗ್ ಒಂದು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.